ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ದೇವದುರ್ಗ ತಾಲೂಕಿನ ಮಲದಕಲ್ ಗ್ರಾಮ ಪಂಚಾಯಿತಿಯ 2024-25ರ 15ನೇ ಹಣಕಾಸು ವಾರ್ಷಿಕ ಕ್ರಿಯೆ ಯೋಜನೆ ಅನುದಾನವನ್ನು ಪಿಡಿಒ ಶಂಶುನುದ್ದೀನ್ ಅವರು ದುರುಪಯೋಗ ಮತ್ತು ಅವ್ಯವಹಾರ ಮಾಡಿದ್ದು 2 ದಿನಗಳ ಒಳಗೆ ಕ್ರಮ ಕೈಗೊಳ್ಳದಿದ್ದರೆ ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ. ಭೀಮರಾಯ ಹೊಸಮನಿ ಎಚ್ಚರಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಗ್ರಾಮ ಸ್ವರಾಜ್ಯದ ಆಶಯಗಳನ್ನು ಗಾಳಿಗೆ ತೂರಿ ಸರ್ಕಾರದ ನಿಯಮಗಳನ್ನು ಪಾಲಿಸದೆ ಗ್ರಾಮ ಪಂಚಾಯಿತಿ ಮಲದಗಲ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಂಶುನುದ್ದೀನ್ ಅವರು ತಮ್ಮ ಅಧಿಕಾರ ದುರುಪಯೋಗ ಮತ್ತು ತಮ್ಮ ಸ್ವಾರ್ಥದಿಂದ ಸಾರ್ವಜನಿಕರಿಗೆ ಬಳಕೆಯಾಗಬೇಕ ಅನುದಾನ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಗ್ರಾಮ ಪಂಚಾಯಿತಿಗೆ ಸರ್ಕಾರ ಹಂತವಾಗಿ ಅನುದಾನ ನೀಡಿದೆ. 2024-25ರ 15ನೇ ಹಣಕಾಸು ವಾರ್ಷಿಕ ಕ್ರಿಯೆ ಯೋಜನೆ ಮೂಲಕ ಅನುದಾನ ಪಂಚಾಯಿತಿಗೆ ಬರುತ್ತದೆ. ಪ್ರಸ್ತುತ 2024-25ರ 15ನೇ ಸಾಲಿನ ಹಣಕಾಸು ಯೋಜನೆಯಲ್ಲಿ ಸುಮಾರು 21 ಲಕ್ಷ ರೂಪಾಯಿಗಳನ್ನು ಅಮರೇಶ್ ಎಲೆಕ್ಟ್ರಾನಿಕ್ ಏಜೆನ್ಸಿ ದೇವದುರ್ಗ ಇವರಿಗೆ ಮಾರ್ಚ್ 1, 2025 ಮತ್ತು ಮಾರ್ಚ್ 3, 2025ರಂದು 2 ದಿನದಲ್ಲಿ 21 ಲಕ್ಷ ರೂಪಾಯಿ ದೊಡ್ಡ ಮೊತ್ತದ ಹಣವನ್ನು ಹಾಕಿ ಎತ್ತುವಳಿ ಮಾಡಿಕೊಂಡಿದ್ದಾರೆ. 21 ಲಕ್ಷ ರೂಪಾಯಿ 2 ಹಂತದಲ್ಲಿ ಬಂದಿರುವ ಅನುದಾನ ಯಾವುದೇ ಕೆಲಸವನ್ನು ಮಾಡದೆ ಸಂಪೂರ್ಣವಾಗಿ ಖಾಲಿ ಮಾಡಿದ್ದಾರೆ ಎಂದು ಆರೋಪಿಸಿದರು. ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನು ರಾಯಚೂರಿನಲ್ಲಿ ಹಮ್ಮಿಕೊಂಡಿದ್ದು, ಈ ಸುದ್ದಿಗೋಷ್ಠಿಯ ಉದ್ದೇಶವೇನೆಂದರೆ ಈ 2024-25ನೇ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಭಾರಿ ಭ್ರಷ್ಟಾಚಾರ ಮತ್ತು ಅವ್ಯವಹಾರ ಆಗಿರುವ ಒಂದು ಉದ್ದೇಶ ಇಟ್ಕೊಂಡು ನಾವು ಈಗಾಗಲೇ 3 ತಿಂಗಳ ಹಿಂದೆ ನಾವು CEO ಆಫೀಸ್ ಅವರಿಗೆ ಒಂದು ಕಂಪ್ಲೇಂಟ್ ಲೆಟರ್ ಕೊಟ್ಟಿದ್ದೇವೆ. ಮತ್ತೆ ತಿರ್ಗಾ ಮೊನ್ನೆ ಓದುವ 2 ವಾರದಲ್ಲಿ ಮತ್ತೆ ಕಂಪ್ಲೇಂಟ್ ಕೊಟ್ಟು ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಕಂಪ್ಲೇಂಟ್ ಕೊಟ್ಟರು. ಮತ್ತೆ CEO ಸಾಹೇಬರು ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ತಾ ಇಲ್ಲ. ಆ ಕ್ರಮ ಯಾಕೆ ಕೈಗೊಳ್ತಾ ಇಲ್ಲ ಅಂತ ನಾವು ಉದ್ದೇಶ ಇಟ್ಕೊಂಡು ಇವತ್ತು ನಾವು ಪ್ರೆಸ್ ಕ್ಲಬ್ನಲ್ಲಿ ಇವತ್ತು ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಇವತ್ತು ಪ್ರೆಸ್ ಕ್ಲಬ್ನಲ್ಲಿ ಒಂದು ಸಭೆಯನ್ನು ಮಾಡಿದ್ದು, ಈಗ ಟೋಟಲ್ 27-28 ಲಕ್ಷ ರೂಪಾಯಿ ಫ್ರಾಡ್ ಆಗಿದೆ. ಆ ಫ್ರಾಡನ್ನು ಸರ್ಕಾರ ಅಥವಾ ಈ ಸಂಬಂಧಪಟ್ಟಂಥ ಇಲಾಖೆ ಯಾರು CEO ಇದ್ದಾರೆ, DOC ಇದ್ದಾರೆ, ಅವರು ಗಮನ ಹರಿಸಿ ಅವರ ಮೇಲೆ ಸೂಕ್ತವಾದಂಥ ಕಾನೂನು ಕ್ರಮ ಕೈಗೊಳಿಸಬೇಕು. ಮತ್ತು ಅದಕ್ಕೆ ವಸೂಲಾತಿಯನ್ನು ಕೂಡ ಅದು ಎಷ್ಟು ಇದಾಗಿದೆ, ಅದು ಭ್ರಷ್ಟಾಚಾರ ಆಗಿದೆ, ಅಷ್ಟು ವಸೂಲಾತಿಯನ್ನು ಕೂಡ ಮಾಡಬೇಕಂತ ತಮ್ಮಲ್ಲಿ ಈ ಮೂಲಕ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಂತ ಶಂಶುದ್ದೀನ್ ಅವರು ಎಸ್ಪೆಷಲಿ ಸೆಕ್ರೆಟರಿ ಅವರು ಏನಾಗಿದೆ ಪ್ರಮೋಷನ್ ಅಂತ ಹೇಳಿ PDO ಅಂತ ಹೇಳಿ ಕೊಟ್ಟಿದ್ದಾರೆ. ಈಗಾಗಲೇ ಮತ್ತೆ ಅವರು ವರ್ಗಾವಣೆ ಕೂಡ ಮಾಡಿದ್ದಾರೆ. ಏಕಾಏಕಿ ಗೊತ್ತಿಲ್ಲದೇ EO ಸಾಹೇಬರು ಇಷ್ಟೆಲ್ಲ ಭ್ರಷ್ಟಾಚಾರ ಆಗಿದೆ ಅಂತ ನಾವು ಗಮನಕ್ಕೆ ತಂದ ಮೇಲೆ ಕಂಪ್ಲೇಂಟ್ ತಂದ ಮೇಲೆ ಕೂಡ ಅವರನ್ನು ಏಕಾಏಕಿ ಏನು ಮಾಡಿದ್ದಾರೆ, ಪಂಚಾಯತಿಯಿಂದ ವರ್ಗಾವಣೆ ಮಾಡಿದ್ದಾರೆ. ಸರ್ ನಮ್ಮ ಹೆಸರು ಭೀಮರಾಯ್ ಸರ್, ಹೊಸಮನಿ. ಜೇಗರ್ಕಲ್ ಗ್ರಾಮದ ಮುಖ್ಯ ರಸ್ತೆ ಪಕ್ಕದ ಸರ್ವೆ ನಂಬರ್ 198 ಸರ್ಕಾರಿ ಗಣಿಗಾರ ಗಡ್ಡೆ ಜಾಗದಲ್ಲಿ ಮಹಿಳೆಯರಿಗೆ ಶೌಚಾಲಯ ನಿರ್ಮಿಸಿ ಅದಕ್ಕೆ ತಡೆಗೋಡೆ ನಿರ್ಮಿಸಲು ಒತ್ತಾಯಿಸಿ ಖಾಲಿ ಲೋಟ ಹಿಡಿದು ಜಿಲ್ಲಾಧಿಕಾರಿಗಳ ನೂತನ ಕಚೇರಿಯವರೆಗೆ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ವಿದ್ಯಾ ಪಾಟೀಲ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜೇಗರ್ಕಲ್ ಗ್ರಾಮದಲ್ಲಿರುವ ಈ ಖಾಲಿ ಜಾಗದಲ್ಲಿ ಬಹಳ ವರ್ಷಗಳಿಂದ ಬಯಲು ಶೌಚಾಲಯಕ್ಕೆ ಉಪಯೋಗಿಸಿಕೊಂಡು ಬಂದಿರುವ ಗ್ರಾಮ ಮುಖ್ಯ ರಸ್ತೆ ಪಕ್ಕದ ಸರ್ಕಾರಿ ಹೌಸಿಂಗ್ ಬೋರ್ಡ್ ವ್ಯಾಪ್ತಿಗೆ ಒಳಪಡುವ ಜೇಗರ್ಕಲ್ ಗ್ರಾಮದ ಸರ್ವೆ ನಂಬರ್ 198 ಗಣಿಗಾರ ಗಡ್ಡೆ ಅಂತ ಕರೆಯುವ ಸರ್ಕಾರಿ ಜಮೀನನ್ನು ಜನಪ್ರತಿನಿಧಿಗಳು ಮತ್ತು ಬಾಲ್ಯಾಂಗ ಶಕ್ತಿಗಳು ಆಕ್ರಮ ಕೂಟ ಕಟ್ಟಿಕೊಂಡು ಆ ಜಾಗದಲ್ಲಿ ಬೆಳೆದಿರುವ ಗಿಡ ಗಂಟಿ ಬಯಲು ಮಾಡಿ ಮಾರಾಟ ಮಾಡುತ್ತಿದ್ದು, ಅಲ್ಲದೆ ಜಾಗವನ್ನು ಬಾಡಿಗೆಗೆ ಕೊಡುತ್ತಿದ್ದಾರೆ. ಇದರಿಂದ ಮಹಿಳೆಯರಿಗೆ ಶೌಚಾಲಯಕ್ಕೆ ತೀವ್ರ ತೊಂದರೆಯಾಗಿದೆ. ಸರ್ಕಾರಿ ಜಾಗವನ್ನು ಸ್ವಂತ ಜಮೀನು ತರಹ ತಿಳಿದುಕೊಂಡು ಮಾರಾಟ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಟೀನ್ ಶೆಡ್ ಹಾಕಿ ವಾಸಕ್ಕೆ ಕೊಡುತ್ತಿರುವ ಜನಕ್ಕೆ ನೋಟಿಸ್ ನೀಡಿ ತೆರವುಗೊಳಿಸಬೇಕು ಎಂದರು. ಮಹಿಳೆಯರು ಬಹಳ ದಿನದಿಂದ ಉಪಯೋಗಿಸಿಕೊಂಡು ಬರುತ್ತಿರುವ ಈ ಜಾಗದಲ್ಲಿ ತಡೆಗೋಡೆ ಮಾಡಿ ಶೌಚಾಲಯಕ್ಕೆ ಅನುಕೂಲ ಕಲ್ಪಿಸುವಂತೆ ಒತ್ತಾಯಿಸಿ ಲಿಖಿತ ರೂಪದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಾ ಒತ್ತಾಯ ಮಾಡಿದರೂ ಕೂಡ ಕ್ರಮಕ್ಕೆ ಮುಂದಾಗದೆ ವಿಳಂಬ ಧೋರಣೆ ಅನುಸರಿಸುತ್ತಿರುವ ಅಧಿಕಾರಿಗಳ ನಡೆಯನ್ನು ಖಂಡಿಸಿ ಖಾಲಿ ಲೋಟ ಹಿಡಿದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಇವತ್ತಿನ ದಿನದಲ್ಲಿ ಸಾಮೂಹಿಕ ಶೌಚಾಲಯದ ಬಹಳ ಅವಶ್ಯಕತೆ ಆ ಗ್ರಾಮದಲ್ಲಿ ಕಾಣ್ತಾ ಇದೆ. ನಮಗೆ ಸಾಮೂಹಿಕ ಶೌಚಾಲಯ ಮಾಡ್ಕೊಳ್ಳಿಕ್ಕೆ ಅದನ್ನ ಮೊದಲಿನಿಂದಲೂ ಅದನ್ನು ಬಯಲು ಶೌಚಾಲಯಕ್ಕೆ ಮಹಿಳೆಯರನ್ನು ಉಪಯೋಗ ಮಾಡ್ತಾ ಇದ್ವಿ. ಆ ಬಯಲು ಶೌಚಾಲಯದ ಜಾಗವನ್ನು ನಾವು ಬಯಲು ಶೌಚಾಲಯ ಮಾಡೋದು ತಪ್ಪು, ನಾವು ಅದನ್ನು ಒಪ್ಕೋತೀವಿ. ಆದರೆ ಇದನ್ನು ಕನ್ವರ್ಟ್ ಮಾಡಬೇಕು, ಸರ್ಕಾರ ಒಂದು ಸಾಮೂಹಿಕ ಶೌಚಾಲಯವನ್ನು ಕಟ್ಟಿಕೊಡ್ಬೇಕು. ಇಲ್ಲಾಂದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಏನಾದರೂ ಅವರಿಗೆ ಸಭೆ ಏನಾದರೂ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳಿಕ್ಕೆ ಒಂದು ಭವನ ಕಟ್ಟಿಕೊಡ್ಬೇಕಂತಕ್ಕಂಥ
ಸ್ಥಳೀಯ ಏನು ಪ್ರತಿನಿಧಿಗಳು ಇರ್ತಾರ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿ ಈ ಜಾಗವನ್ನು ಒತ್ತುವರಿ ಮಾಡಿಸ್ತಕ್ಕಂಥದ್ದು, ಸಣ್ಣ ಪುಟ್ಟ ದುಡ್ಡು ತಗೊಂಡು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ ಇಂಡೈರೆಕ್ಟ್ ಆಗಿ. ತಕ್ಷಣ ಸರ್ಕಾರ ಇದನ್ನ ಕೈಗೆತ್ತಿಕೊಂಡು ಈ ಜಾಗವನ್ನು ತೆರವುಗೊಳಿಸಬೇಕು. ಏನು ಒತ್ತುವರಿ ಮಾಡಿದರೆ ಈ ಜಾಗವನ್ನು ತೆರವುಗೊಳಿಸಿ ಅದನ್ನು ಸಾರ್ವಜನಿಕ ಉಪಯೋಗಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು ತಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಸಾವಿರದ 2025ರಂದು ಮಾನ್ಯ ಜಿಲ್ಲಾಧಿಕಾರಿಗಳು ಇವರಿಗೆ ಮಾನ್ಯ ತಹಸೀಲ್ದಾರ್ ರಾಯಚೂರು ಇವರ ಮುಖಾಂತರ ಕನ್ನಡ ಕ್ರಿಯಾ ಸಮಿತಿ ಮತ್ತು ಕನ್ನಡ ಮಿತ್ರಕೂಟದ ವತಿಯಿಂದ ಏನು ಹೋರಾಟಗಾರರ ಮೇಲೆ ಹೂಡಿದ ಕ್ರಿಮಿನಲ್ ಮೊಕದ್ದಮೆಯನ್ನು ಹಿಂಪಡೆಯಲು ಒತ್ತಾಯಿಸಿ ನಾವು ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ರಾಯಚೂರಿನಲ್ಲಿ ಏಮ್ಸ್ ಆಸ್ಪತ್ರೆ ರಾಯಚೂರಿಗೆ ತರಲು ಕಳೆದ 3 ವರ್ಷಗಳಿಗೂ ಹೆಚ್ಚು ದಿನಗಳಿಂದ ನಿರಂತರ ಹೋರಾಟ ನಡೆಯುತ್ತಾ ಬಂದಿದೆ ಹಾಗೂ ಮುಂದೆ ಕೂಡ ಸಾಗಿದೆ. ಈಗ ರಾಯಚೂರು ಶಾಸಕರು ಹಾಗೂ BJP ಏನೋ ಒಂದು ನೆಪವೊಡ್ಡಿ ಈ ಹೋರಾಟಗಾರರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿದ್ದಾರೆ ಎಂದು ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಇದನ್ನು ನಮ್ಮ ಸಂಘಗಳು ತೀವ್ರವಾಗಿ ಖಂಡಿಸುತ್ತವೆ. ಹೋರಾಟಗಾರರು ಯಾವುದೇ ಸಣ್ಣ ತಪ್ಪು ಮಾಡಿದರೂ ಅದನ್ನೇ ದೊಡ್ಡದಾಗಿ ಮಾಡಿ ಅವರ ಮೇಲೆ FIR ಫೈಲ್ ಮಾಡಿ ಹೋರಾಟ ಹಾಗೂ ಹೋರಾಟಗಾರರನ್ನು ಹತ್ತಿಕ್ಕುವುದು ಎಷ್ಟು ಸರಿ ಮತ್ತು ಖಂಡನೀಯ. ರಾಯಚೂರು ಜಿಲ್ಲೆ ಪ್ರತಿಯೊಂದು ಬೇಡಿಕೆಗೂ ಕೂಡ ಹೋರಾಟ ಮಾಡಲೇಬೇಕಾದಂಥ ಪರಿಸ್ಥಿತಿ ಇಂದು ಇದೆ. ಇದಕ್ಕೆ ಎಲ್ಲ ಪಕ್ಷಗಳ ರಾಜಕಾರಣಿಗಳೇ ಕಾರಣ. ಹೀಗಾಗಿ ಹೋರಾಟಗಳು ಈ ನೆಲದಲ್ಲಿ ಅನಿವಾರ್ಯವಾಗಿವೆ. ತಪ್ಪುಗಳನ್ನು ರಾಜಕಾರಣಿಗಳು, ಅಧಿಕಾರಿಗಳು ಹಿಡಿದು ಎಲ್ಲರೂ ಕೂಡ ಮಾಡುತ್ತಾರೆ, ಅದು ಸಹಜ. ಹಾಗಂತ ಎಲ್ಲರ ವಿರುದ್ಧವೂ FIR ಹಾಕುತ್ತಾ ಕ್ರಿಮಿನಲ್ ಮೊಕದ್ದಮೆ ಸಲ್ಲಿಸುತ್ತಾ ಕೂಡಲು ಸಾಧ್ಯವೇ? 3 ವರ್ಷಗಳಿಂದಲೂ ಮೀರಿ ಹೋರಾಟ ಮಾಡಿ ಬೇಸತ್ತಿರುವ ಏಮ್ಸ್ ಹೋರಾಟಗಾರರಾದ ಡಾಕ್ಟರ್ ಬಸವರಾಜ್ ಕಳಸ ಹಾಗೂ ಶ್ರೀ ಅಶೋಕ್ ಕುಮಾರ್ CK ಜೈನ್, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಬೇಜವಾಬ್ದಾರಿ ಹೇಳಿಕೆಯನ್ನು ಖಂಡಿಸಿರುವುದು ಸಹಜ. ಹೋರಾಟಗಾರರಿಗೆ ನೋಯಿಸಿದಾಗ ಸಿಟ್ಟು, ನೋವು, ಆಕ್ರೋಶ ಹೊರಹೊಮ್ಮುವುದು ಸಹಜಕ್ಕಿದೆ. ಇಷ್ಟಕ್ಕೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವುದು ಸರ್ವತಾ ತಪ್ಪು ಮತ್ತು ಖಂಡನೀಯ. ಆದ್ದರಿಂದ ರಾಯಚೂರು ನಗರ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ BJP ಬೆಂಬಲಿಸಿರುವ ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡಲೇ ಹಿಂಪಡೆಯಬೇಕೆಂದು ಈ ಮೂಲಕ ಕನ್ನಡ ಕ್ರಿಯಾ ಸಮಿತಿ ಮತ್ತು ಕನ್ನಡ ಮಿತ್ರಕೂಟದ ಸಂಘದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ತಹಸೀಲ್ದಾರರ ಮೂಲಕ ಹಕ್ಕೊತ್ತಾಯ ಸಲ್ಲಿಸುತ್ತೇವೆ. ನಮ್ಮ ಸಂಘವು ರಾಯಚೂರು ಜಿಲ್ಲಾ ಅಭಿವೃದ್ಧಿ ಪರ, ಇದಕ್ಕಾಗಿ ಶ್ರಮಿಸುತ್ತಿರುವ ಏಮ್ಸ್ ಹೋರಾಟಗಾರ ಪರ ಎಂದು ತಿಳಿಸುತ್ತೇವೆ. ವಂದನೆಗಳೊಂದಿಗೆ ರಾಮಣ್ಣ ಮೇದರ್ ಪ್ರಧಾನ ಕಾರ್ಯದರ್ಶಿ, ರಫೀಕ್ ಅಹಮದ್ ಬಶೀರಾಮ ದೋಸಮನಿ ಸಂಸ್ಥಾಪಕರು, ರಾಮಣ್ಣ ಮೇದರ್ ಪ್ರಧಾನ ಕಾರ್ಯದರ್ಶಿ, ರಾಮಲಿಂಗಾಧ್ಯ. ಸರ್ ಕೈ ಕೊಡ್ರಿ ಸರ್. ಸರ್ ಇಲ್ಲಿ ಬರ್ರಿ ಸರ್. ಒಂದು ಸರ್. ಪ್ರಧಾನ ಕಾರ್ಯದರ್ಶಿ